This is Bangalore Headlines, your source for the latest news and alerts from across the city. ಉದ್ಯೋಗಾಕಾಂಕ್ಷಿಗಳೇ ಗಮನಿಸಿ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 2.84 ಲಕ್ಷ ಹುದ್ದೆಗಳು ಖಾಲಿ. ಬೆಂಗಳೂರು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಬಗೆಗಿನ ಅಧಿಕೃತ ಮಾಹಿತಿ ಈಗ ಹೊರಬಿದ್ದಿದ್ದು, ಒಟ್ಟು 2,84,881 ಹುದ್ದೆಗಳು ಖಾಲಿ ಇರುವುದು ದೃಢಪಟ್ಟಿದೆ. ಶಾಸಕಿ ಅನ್ನಪೂರ್ಣ ಅವರು ಕೇಳಿದ ಪ್ರಶ್ನೆಗೆ ಸರ್ಕಾರ ನೀಡಿರುವ ಈ ಅಂಕಿ ಅಂಶಗಳು ಆಡಳಿತ ಯಂತ್ರದಲ್ಲಿನ ಭಾರಿ ಪ್ರಮಾಣದ ಸಿಬ್ಬಂದಿ ಕೊರತೆಯನ್ನು ಎತ್ತಿ ತೋರಿಸುತ್ತಿದೆ. ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಅತಿ ಹೆಚ್ಚು ಖಾಲಿ ಹುದ್ದೆ. ವರದಿಯ ಪ್ರಕಾರ ರಾಜ್ಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಅತಿ ಹೆಚ್ಚು ಅಂದರೆ 79,694 ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ ಗ್ರೂಪ್ ಸಿ ವೃಂದದ ಹುದ್ದೆಗಳೇ ಅತಿ ಹೆಚ್ಚಾಗಿದ್ದು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಮೇಲೆ ಇದು ನೇರ ಪರಿಣಾಮ ಬೀರಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 2ನೇ ಸ್ಥಾನದಲ್ಲಿದ್ದು, ಇಲ್ಲಿ 37,572 ಹುದ್ದೆಗಳು ಭರ್ತಿಯಾಗಬೇಕಿದೆ. ಗೃಹ ಇಲಾಖೆಯಲ್ಲಿ 28,188 ಹುದ್ದೆಗಳು ಖಾಲಿ ಇದ್ದು, ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ಇದು ಆತಂಕಕಾರಿ ಅಂಶವಾಗಿದೆ. ಇಲಾಖಾವಾರು ಪ್ರಮುಖ ಅಂಕಿ ಅಂಶಗಳು. ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಒಟ್ಟು ಖಾಲಿ ಹುದ್ದೆಗಳು 79,694, ಗುತ್ತಿಗೆ ಆಧಾರಿತ ಭರ್ತಿ 208, ನಿವ್ವಳ ಖಾಲಿ ಹುದ್ದೆಗಳು 79,486. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹುದ್ದೆಗಳು 37,572, ಗುತ್ತಿಗೆ ಆಧಾರಿತ ಭರ್ತಿ 27,248. ಇಲಾಖಾವಾರು ಪ್ರಮುಖ ಅಂಕಿ ಅಂಶಗಳು. ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ. ಇಲಾಖಾವಾರು ಪ್ರಮುಖ ಅಂಕಿ ಅಂಶಗಳು. ಇಲಾಖೆ ಶಿಕ್ಷಣ ಮತ್ತು ಸಾಕ್ಷರತೆ ಒಟ್ಟು ಖಾಲಿ ಹುದ್ದೆಗಳು 79,694, ಗುತ್ತಿಗೆ ಆಧಾರಿತ ಭರ್ತಿ 208, ನಿವ್ವಳ ಖಾಲಿ ಹುದ್ದೆಗಳು 79,486. ಆರೋಗ್ಯ ಮತ್ತು ಕುಟುಂಬ ಒಟ್ಟು ಖಾಲಿ ಹುದ್ದೆಗಳು 37,572, ಗುತ್ತಿಗೆ ಆಧಾರಿತ ಭರ್ತಿ 27,248, ನಿವ್ವಳ ಖಾಲಿ ಹುದ್ದೆಗಳು 10,324. ಒಳಾಡಳಿತ ಗೃಹ ಇಲಾಖೆ ಒಟ್ಟು ಖಾಲಿ ಹುದ್ದೆಗಳು 28,188, ಗುತ್ತಿಗೆ ಆಧಾರಿತ ಭರ್ತಿ 1,570, ನಿವ್ವಳ ಖಾಲಿ ಹುದ್ದೆಗಳು 26,618. ಉನ್ನತ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ 13,599, ಉನ್ನತ ಶಿಕ್ಷಣ ಒಟ್ಟು ಖಾಲಿ ಹುದ್ದೆಗಳು 13,599, ಗುತ್ತಿಗೆ ಆಧಾರಿತ 2,724, ನಿವ್ವಳ ಖಾಲಿ ಹುದ್ದೆಗಳು 10,875. ಕಂದಾಯ ಇಲಾಖೆ ಒಟ್ಟು ಖಾಲಿ ಹುದ್ದೆಗಳು 10,867, ಗುತ್ತಿಗೆ ಆಧಾರಿತ 15,376, ನಿವ್ವಳ ಖಾಲಿ ಹುದ್ದೆಗಳು -4,509. ಹೆಚ್ಚುವರಿ. ಸರ್ಕಾರವು ಒಟ್ಟು ಖಾಲಿ ಇರುವ ಹುದ್ದೆಗಳ ಪೈಕಿ 96,844 ಹುದ್ದೆಗಳು. ಸರ್ಕಾರವು ಒಟ್ಟು ಖಾಲಿ ಇರುವ ಹುದ್ದೆಗಳ ಪೈಕಿ 96,844 ಹುದ್ದೆಗಳನ್ನು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಂಡಿದೆ. ಇದರಿಂದಾಗಿ ಪ್ರಸ್ತುತ ರಾಜ್ಯದಲ್ಲಿ ನಿವ್ವಳವಾಗಿ 1,88,037 ಹುದ್ದೆಗಳು ಸಂಪೂರ್ಣವಾಗಿ ಖಾಲಿ ಉಳಿದಿವೆ. ವಿಶೇಷವೆಂದರೆ ಕಂದಾಯ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಂತಹ ಕೆಲವು ಇಲಾಖೆಗಳಲ್ಲಿ ಮಂಜೂರಾದ ಹುದ್ದೆಗಳಿಗಿಂತ ಹೆಚ್ಚಿನ ಜನರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿದೆ. ವೃಂದವಾರು ವಿವರಗಳು. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಸಿ ವೃಂದದಲ್ಲಿ ಅತಿ ಹೆಚ್ಚು ಅಂದರೆ 1,72,190 ಹುದ್ದೆಗಳು ಖಾಲಿ ಇವೆ. ಉಳಿದಂತೆ ಗ್ರೂಪ್ ಎ 16,171 ಹುದ್ದೆಗಳು, ಗ್ರೂಪ್ ಬಿ 17,180 ಹುದ್ದೆಗಳು, ಗ್ರೂಪ್ ಡಿ 79,340 ಹುದ್ದೆಗಳು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಆಡಳಿತದ ಬೆನ್ನೆಲುಬಾಗಿರುವ ಗ್ರೂಪ್ ಸಿ ಮತ್ತು ಡಿ ವರ್ಗದ ಹುದ್ದೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಖಾಲಿ ಇರುವುದು ಆಡಳಿತದ ವೇಗಕ್ಕೆ ಅಡ್ಡಿಯಾಗಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ನಿರುದ್ಯೋಗಿ ಯುವ ಜನತೆ ಈ ಹುದ್ದೆಗಳ ಶೀಘ್ರ ನೇಮಕಾತಿಗಾಗಿ ಸರ್ಕಾರದ ಹಾದಿ ಕಾಯುತ್ತಿದ್ದಾರೆ. Subscribe channel for latest update.